ನಮಸ್ತೆ, ನನ್ನ ಹೆಸರು ರೂಬಿಯಾ. ನಾನು ರೇಣುಮಕ್ಲಹಳ್ಳಿಯಿಂದ GUHPS ರೇಣುಮಕ್ಲಹಳ್ಳಿಯಲ್ಲಿ ನಾನು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದೀನಿ. ನಮ್ಮ ಊರಿಗೆ ಈದ್ಗಾಗಿ ದಾರಿ ಇರಲಿಲ್ಲ. MLA ಸರ್ ಅವರು ಬಂದಿದ್ದರು. ನಾವು ಈ ಪ್ರಾಬ್ಲಮನ್ನು ಹೇಳಿದ್ದಕ್ಕೆ ಸರ್ ಹಿಂಗೆ ದಾರಿ ಇರಲಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಮಾಡಿ ಕೊಟ್ಟಿದ್ದಾರೆ. ಇಂಥ MLA ಅವರು ನಾನು ನೋಡಿಲ್ಲ. ಅಂದರೆ ಹಿಂಗೆ ಮಾಡಿಕೊಡೋರು ಹೇಳಿದ್ದಕ್ಕೆ ನಮ್ಮ ಪ್ರಾಬ್ಲಮ್ಸನ್ನು ಹೇಳಿದ್ದಕ್ಕೆಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ಸರ್ ತುಂಬ ಒಳ್ಳೆಯವರು. ಸರ್ ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ. ಎಲ್ಲ ನೋಡಿ ಎಲ್ಲರಿಗೂ ಬಂದು ಊರಲ್ಲಿ ಯಾರಿಗಾನ ಸಮಸ್ಯೆ ಇದೆಯಾ, ಏನಾನ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ತಾರೆ. ಬಂದು ಏನಾದರೂ ಇದ್ದರೆ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಓದೋಕ್ಕೆ ಇಲ್ಲಿ ಬುಕ್ಸ್ ಏನಾದರೂ ತೊಂದರೆ ಇದ್ದರೂ ಹೇಳಮ್ಮ ಅಂತ ಹೇಳಿದ್ದಾರೆ. ಇಂಥ ಒಳ್ಳೆಯವರು MLA ಸರ್ ಸಿಗಲ್ಲ. ತುಂಬ ಒಳ್ಳೆಯವರು. ಈದ್ಗಾಗೆ ಬೆಟ್ಟ ಗುಡ್ಡೆ ಮೇಲೆ ಇರೋದಕ್ಕೆ ದಾರಿ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದ್ರು. ಬರೋಕ್ಕೆ ಹೋಗೋಕ್ಕೆ ದಾರಿ ಇರಲಿಲ್ಲ. ಓಡಾಡೋಕ್ಕೆ ಏಜ್ ಆಗಿರೋರಿಗೆ ಕಷ್ಟ ಆಗ್ತಾಯಿದ್ದು ಬರೋಕ್ಕೆಲ್ಲ ಇಲ್ಲಿ. ಆದರೂ ಅವ್ರು ನೋಡಿ ಬಂದು ಈ ಥರದ್ದು ಇದೆ ನೋಡಿಬಿಟ್ಟು ಮಾಡಿಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಹಾರ್ಟ್ಫುಲ್ಲಿಂದ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಳ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ ನಿಮಗೆ.